ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸಿಯಾಸ್ ಲೈಫ್ ಸ್ಟೈಲ್. ನಾನು ಇವತ್ತು ಥೈರಾಯ್ಡ್ ರಿಲೇಟೆಡ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೀನಿ. ಪ್ರೀವಿಯಸ್ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ನಿ. ಸೊ ಅದಕ್ಕೆ ಭಾಳ ಜನ ಕಮೆಂಟ್ ಮಾಡಿದ್ರಿ, ಥೈರಾಯ್ಡ್ ನಾನು ಟ್ಯಾಬ್ಲೆಟ್ ತೊಗೊಳ್ಳೋದು ಒಂದು ಕ್ಲಿಪ್ ಹಾಕಿದ್ನಿ. ಸೊ ಒಂದಷ್ಟು ಜನ ನಂಗೆ ಕಮೆಂಟ್ ಹಾಕಿದ್ರಿ, ಥೈರಾಯ್ಡ್ ರಿಲೇಟೆಡ್ ವಿಡಿಯೋ ಮಾಡಿರಿ, ನಿಮ್ಗೆ ಯಾವಾಗ ಬಂತು ಅಂತ ಹೇಳಿ. ಆಲ್ಮೋಸ್ಟ್ ಕಮೆಂಟ್ಸ್ ಎಲ್ಲ ಅದು ಇತ್ತು. ಹಾಗಾಗಿ ನಾನು ಇದೊಂದು ವಿಡಿಯೋ ಮಾಡತ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ಮದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕಂದರೆ ಯಾರಿಗಾದರೂ ಥೈರಾಯ್ಡ್ ಇದ್ದರೆ ಈ ಒಂದು ವಿಡಿಯೋ ಅವರಿಗೆ ಹೆಲ್ಪ್ ಆಗ್ಬೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತೈತಿ. ಏನಂದ್ರೆ ನಮ್ಮ ಪಾಪು ಇಲ್ಲೇ ಬಾಜುನ ಇದ್ದಾನೆ. ಅವ್ನ ಕಾಲೊಳಗೆ ಒಂದು ಗೆಜ್ಜೆ ಹಾಕೇನಿ ನಾನು. ಅದು ಯಾವಾಗಲೂ ಟನ್ ಪನ್ ಅಂದ್ರೆ ಸುಮ್ಮನೆ ಇರಂಗಿಲ್ಲ ಅಂತ ನಮ್ಮ ಕಾಲು. ಆಲ್ಮೋಸ್ಟ್ ಎನಿ ಟೈಮ್ ಅವ ಎಚ್ಚರ ಯಾವಾಗಿರ್ತಾನಲ್ಲ ಅವು ಪಟ ಬಡಿಯೋದು. ಸೊ ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತೈತಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನಂದು ಥೈರಾಯ್ಡ್ ಹೇಳಬೇಕಂದ್ರೆ ಮುಂಚೆಯಿಂದ ನನಗೆ ಗೊತ್ತಿರಲಿಲ್ಲ. ನಂದು ಮದುವೆ ಆಗಿದ್ದು 2020 ಡಿಸೆಂಬರ್ 28 ಒಳಗೆ. ಸೊ ಅವಾಗೂ ನಂಗೆ ಥೈರಾಯ್ಡ್ ಬಗ್ಗೆ ಯಾವಾಗಿದ್ರೂ ಥೈರಾಯ್ಡ್ ಬಗ್ಗೆ ನಂಗೆ ಗೊತ್ತೇ ಇಲ್ಲ. ಅಂದ್ರೆ ಬುಕ್ ಒಳಗೆ ಥೈರಾಯ್ಡ್ ಗ್ರಂಥಿ ಅಂತ ಇರ್ತೈತಲ್ಲ ಅದಷ್ಟು ಓದಿದ್ಬಿಟ್ರೆ ಈ ಥರ ಬರ್ತೈತಿ, ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು, ಅದರಿಂದ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಕೈತಿ, ಇದ್ರ ಬಗ್ಗೆ ನಂಗೆ ನಿಜ ಏನೂ ಗೊತ್ತಿರಲಿಲ್ಲ. ನಮ್ದು ಮದುವೆ ಆದ ಸ್ಟಾರ್ಟಿಂಗ್ ಒಳಗೆ ನಾವು ಮ್ಯೂಚುವಲಿ ನನ್ನ ಹಸ್ಬೆಂಡ್ ನಾನು ಡಿಸೈಡ್ ಮಾಡಿದ್ವಿ 1-2 ವರ್ಷ ಪಾಪು ಬೇಡ ಅಂಥೇಳಿ. ಅದಾಗಿಂದ ಮನೆಯೊಳಗೆ ಅವಾಗವಾಗ ಅಂದ್ರೆ ಮದುವೆ ಆಗಿ 6 ಮಂತ್ಸ್ ಅಂದ್ರೆ ಸ್ಟಾರ್ಟ್ ಆಗಿತ್ತು ಕೇಳಕ್ಕೆ. ಅಂದ್ರೆ ನಮ್ಮ ಹಸ್ಬೆಂಡನು ಒಬ್ಬರ ಮಗ, ಆಮೇಲೆ ನಮ್ಮ ಮಮ್ಮಿ ಸೈಡ್ ನಾನು ಒಬ್ಬಾಕಿನ. ಹಾಗಾಗಿ ಊರಿಗೆ ಹೋದಾಗೆಲ್ಲ ಸ್ಟಾರ್ಟ್ ಆಗಿತ್ತು. ಬಟ್ ನಾವು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. 21 ಮುಗೀತು, 22 ಮುಗೀತು, ಆಮೇಲೆ 23 ಸ್ಟಾರ್ಟ್ ಆಯಿತು. ಅವಾಗ ಒಂದು ಏನಾಗ್ಬಿಡ್ತಂದ್ರೆ ಕೆಲವೊಂದಷ್ಟು ಜನ ಇರ್ತಾರಲ್ಲ, ರಿಲೇಟಿವ್ಸ್ ಇರ್ಬೋದು, ಊರಿಗೆ ಹೋದಾಗ ಚುಚ್ಚು ಮಾತಾಡೋದು ಆ ಥರ ನನಗೆ ಅವಾಗ ಫೀಲ್ ಆಗುತ್ತೆ. ಯಾಕೆ ಈ ಥರ ಎಲ್ಲ ಮಾತಾಡ್ತಾರೆ? ನಮಗೆ ಯಾವಾಗ ನಾವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೇವಲ್ಲ, ನಮ್ಗೆ ಯಾವಾಗ ಪಾಪು ಬೇಕು ಅನ್ಕೋತೀವಲ್ಲ, ನಾವು ಅವಾಗ ಮಾಡ್ಕೋತಿರ್ತೀವಿ. ಬಟ್ ಅದನ್ನು ಬೇರೆ ಥರ ತಿಳ್ಕೊಂಡು ಏನೇನೋ ಮಾತಾಡ್ತಿದ್ರು. ಸೊ ಅವಾಗ ನಾವೇನು ಅಂದ್ಕೊಂಡ್ವಿ, ಪ್ಲ್ಯಾನಿಂಗ್ ಮಾಡೋಣ, ಪಾಪು ಮಾಡ್ಕೊಳ್ಳೋಣ ಅಂತ ಆ ಥರ ಮಾತಾಡ್ಕೊಂಡಿದ್ವಿ. ಆವಾಗ ಐ ಥಿಂಕ್ ಫೆಬ್ರವರಿ ಅನ್ಸುತ್ತೆ 2023 ಒಳಗೆ ನಾನು ನಮ್ಮದು ಊರೊಳಗೆ ಜಾತ್ರೆ ಇತ್ತು, ಶಿವರಾತ್ರಿ ಟೈಮ್ ಒಳಗೆ ಊರಿಗೆ ಹೋಗಿದ್ನಿ. ಅವಾಗ ನಂಗೆ ಸ್ವಲ್ಪ ಜ್ವರ ಬಂದಿತ್ತು. ಹಾಗಾಗಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ನಿ ತೋರಿಸ್ಕೊಂಬರಕ್ಕಂಥೇಳಿ. ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ನಂಗೆ ಥೈರಾಯ್ಡ್ ಐತಿ ಅಂಥೇಳಿ. ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರೋ ಕಡೆ ನಾನೇನಂದು ಒಂದ್ಸಲ ಡಾಕ್ಟ್ರ್ ಕಡೆ ಮಾತಾಡಿದ್ನಿ, ಗೈನಕಾಲಜಿಸ್ಟ್ ಕಡೆ. ಏನಂತ ಅಂದ್ರೆ ಗೈನಕಾಲಜಿಸ್ಟ್ ಅಂದ್ರೆ ಅವರು ನಮ್ಮದು ಫ್ಯಾಮಿಲಿ ಡಾಕ್ಟ್ರು ಹೌದು. ಆಮೇಲೆ ಪ್ರೆಗ್ನೆನ್ಸಿ ರಿಲೇಟೆಡ್ನು ನೋಡ್ತಿದ್ರು ಅವರು. ಭಾಳ ಜನ ಇದ್ರು ಹಾಸ್ಪಿಟ್ಲೊಳಗೆ ಪ್ರೆಗ್ನೆಂಟ್ ಇದ್ದವರು. ಸೊ ಹಂಗಾಗಿ ನಾನು ಅವ್ರ ಹತ್ರ ಏನು ಕೇಳ್ಬೇಕು ಅಂದ್ಕೊಂಡು, ಹಿಂಗೆ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೇಕಂತದ್ದೀವಿ ಸರ್, ಹೆಂಗೆ ಅಂದ್ರೆ ಮುಂಚೆನೇ ಇವಾಗ ಫೋಲಿಕ್ ಆ್ಯಸಿಡ್ ಎಲ್ಲ ತೊಗೋತಾರಲ್ಲ, ನಾನು ಅದನ್ನು ಸ್ಟಾರ್ಟ್ ಮಾಡಲೇನು ಅಂತ ಕೇಳಿದ್ನಿ. ಯಾಕಂದ್ರೆ ನಾನು ಮುಂಚೆ ವಿಡಿಯೋಸ್ ನೋಡಿದ್ನಿ ಯೂಟ್ಯೂಬ್ ಒಳಗೆ. ಹಾಗಾಗಿ ಅವ್ರು ನಂಗೆ ಹೇಳಿದ್ರೆ, ಫಸ್ಟ್ ಒಂದು ಬ್ಲಡ್ ಸ್ಯಾಂಪಲ್ ಕೊಟ್ಬಿಡ್ರಿ ನೀವು, ನಿಮ್ದು ಹಿಮೋಗ್ಲೋಬಿನ್ ಇರ್ಬೋದು, ಆಮೇಲೆ ಥೈರಾಯ್ಡ್ ಇದೆಲ್ಲ ಗೊತ್ತಾಕೈತಿ ಅಂತ ಹೇಳಿ. ಸೊ ನಂಗೆ ಅವಾಗೂ ಐಡಿಯಾ ಇರಲಿಲ್ಲ, ಏನೋ ಬ್ಲಡ್ ಸ್ಯಾಂಪಲ್ ಅಂತಾರಂತ ಹೇಳಿ ಬ್ಲಡ್ ಕೊಟ್ಟು ವಾಪಸ್ ಮನೆಗೆ ಬಂದ್ವಿ. ನಾವು ಈವ್ನಿಂಗ್ ಬರ್ರಿ ಅಂತ ಹೇಳಿದ್ರು, ನಮ್ಗೆ ಈವ್ನಿಂಗ್ ರಿಪೋರ್ಟ್ ಸಿಗ್ತೈತಿ ಅಂತ ಹೇಳಿದ್ರು. ಸೊ ನಾವು ವಾಪಸ್ ಮನೆಗೆ ಹೋಗಿ ಈವ್ನಿಂಗ್ 5:30 ಹಿಂಗೆಲ್ಲ ಹಾಸ್ಪಿಟ್ಲಿಗೆ ಹೋದ್ವಿ. ನಮ್ಮದು ರಿಪೋರ್ಟ್ ಬಂದಿತ್ತು. ನಾನೇನು ಅಂದ್ಕೊಂಡು, ನಂಗೆ ಆ ಥರ ಎಲ್ಲ ತಲೆಯೊಳಗಿರಲಿಲ್ಲ, ಹಿಂಗೆ TSH ಹೈ ಇರ್ತೈತಿ ಅಂತ ಹೇಳಿ. ಒಮ್ಮೆ ನಾವು ಒಳಗೆ ಹೋದಾಗ ಡಾಕ್ಟ್ರ್ ಹೇಳಿದ್ರೆ, ಇಲ್ಲಮ್ಮ ನಿಂಗೆ ಥೈರಾಯ್ಡ್ ಜಾಸ್ತಿ ಐತಿ, 10 ಪಾಯಿಂಟ್ ಐತಿ, ಅದು ಆ್ಯಕ್ಚುಲಿ 0.4 ಇಂದ 4.2 ಒಳಗಿರ್ಬೇಕು, ಬಟ್ ನಿಂದು ಭಾಳ ಹೈ ಐತಿ ಅಂತಂದ್ರೆ. ಸೊ ನನಗೆ ಅವಾಗೂ ಅಷ್ಟೇನು ನಂಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲಲ್ಲ, ಥೈರಾಯ್ಡ್ ಬಗ್ಗೆ ನಾನು ಅಷ್ಟೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಹೌದೇನು ಸರ್ ಅನ್ನಿ ಅಷ್ಟು ಕಾಮಾಗೇನೆ ಮಾತಾಡಿದ್ದೀನಿ ನಾನು. ಬಟ್ ಅವ್ರು ಹೇಳಿದ್ರೆ, ಇಲ್ಲಮ್ಮ ಇಷ್ಟಿರಬಾರ್ದು, ಇದು ಪ್ರೆಗ್ನೆನ್ಸಿ ಎಫೆಕ್ಟ್ ಆಕೈತಿ ಅಂದ್ರೆ ನಂಗೆ ಅವಾಗ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾನು ರಿಪೋರ್ಟ್ ತೊಗೊಂಡು ಅವ್ರು ನಂಗೆ ಅವಾಗ 50 mcg ಟ್ಯಾಬ್ಲೆಟ್ನ ರೆಫರ್ ಮಾಡಿದ್ರು. ನಾನು ಮನೆಗೆ ಬಂದು ಫಸ್ಟ್ ಕೆಲಸ ನನ್ನ ಹಸ್ಬೆಂಡ್ ನಾನು ಮಾಡಿದ್ದು ಗೂಗಲ್ ಒಳಗೆ ಸರ್ಚ್ ಮಾಡತ್ವಿ ಥೈರಾಯ್ಡ್ ರಿಲೇಟೆಡ್ ಹೆಂಗೆ ಏನು ಅಂಥೇಳಿ. ನಂಗೆ ಅವಾಗ ಗೊತ್ತಾಗಿದ್ದು ಥೈರಾಯ್ಡ್ ಒಳಗೂ 2 ಟೈಪ್ಸ್ ಇರ್ತೈತಿ, ಹೈಪರ್ ಆ್ಯಂಡ್ ಹೈಪೋ ಅಂಥೇಳಿ. ಸೊ ನನಗಿದ್ದಿದ್ದು ಹೈಪೋಥೈರಾಯ್ಡ್. ಆಮೇಲೆ ನೋಡಿದಾಗ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಯಾಕಂದ್ರೆ 0.4 ಇಂದ 4.2 ರೇಂಜ್ ಒಳಗಿರ್ಬೇಕು. ಬಟ್ ನಂದು ಎಕ್ಸ್ಟ್ರೀಮ್ 10 ಅಂದ್ರೆ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು, ಬೇಜಾರೂ ಆಯಿತು. ಬಟ್ ಮನೆಯಾಗೆಲ್ಲ ಸಮಾಧಾನ ಮಾಡಿದ್ರೆ, ಏನು ಹಂಗೇನು ಇರಂಗಿಲ್ಲ. ಆಮೇಲೆ ನಂಗೆ ಎಕ್ಸಾಂಪಲ್ಸ್ ಕೊಟ್ರೆ, ನಮ್ಮದು ಕಸಿನ್ ಬ್ರದರ್ ಮಿಸ್ಸಸ್ಸಿಗೆ ಒಬ್ರಿಗಿತ್ತು, ಬಿಫೋರ್ ಮ್ಯಾರೇಜ್ ಇತ್ತು ಅವ್ರಿಗೆ, ಬಟ್ ಅವ್ರಿಗೆ ಪಾಪು ಆಯಿತು ಅಂಥದ್ದೆಲ್ಲ ಹೇಳಿದ್ರು. ಸೊ ಸಮಾಧಾನ ಮಾಡಿಕೊಂಡು ಅದು ನೆಕ್ಸ್ಟ್ ಡೇ ನಾವೇನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮದು ಹಸ್ಬೆಂಡ್ದು
ವರ್ಕ್ ಪ್ಲೇಸಿಗೆ ಹೋಗಿ ನಂದು ಇನ್ನೊಂದು ನಾವು ಉಸಾಬರಿ ಏನಂದ್ರೆ ನಂದು 1:30ವರೆಗೂ ನನ್ನ ಮನೆಯೊಳಗಿನ ಕೆಲಸ ಎಲ್ಲ ಮುಗೀತಿತ್ತು. ಆಮೇಲೆ ಏನು ಮಾಡ್ತಿದ್ದೆ, ನಾನು ಊಟ ಎಲ್ಲ ಮಾಡಿಕೊಂಡು 3 ಗಂಟೆಗೆ ನನ್ನ ಹಸ್ಬೆಂಡ್ ಮತ್ತು ಆಫೀಸಿಗೆ ಹೋಗ್ತಿದ್ರು. ಊಟ ಮುಗಿಸ್ಕೊಂಡು ಕೆಳಗೆ ಮಾತಿಗೆ ಹೋಗ್ತಿದ್ನಿ ನಾನು, ಅಂದ್ರೆ ಓನರ್ ಆಂಟಿ ಅವ್ರ ಮನೆಗೆ ಹೋಗ್ತಿದ್ನಿ. ಸೊ ಓನಿಯವ್ರೆಲ್ಲರೂ ಅಲ್ಲಿ ಬರ್ತಿದ್ರು. ನಾನು ಸುಮ್ಮನೆ ಇರ್ಲಾರ್ದು ಹಿಂಗೆ ಆಂಟಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ನಿ, ಹಿಂಗಾಯ್ತು ಥೈರಾಯ್ಡ್ ಆಯ್ತು ಅಂತ ಹೇಳಿದ್ರು ಅಂಥೇಳಿ. ಅದ್ರಾಗೊಬ್ರು ನಂಗೆ ಏನಂದ್ಬಿಟ್ರು, ಅಯ್ಯೋ ಥೈರಾಯ್ಡ್ ಇದ್ರೆ ಮಕ್ಕಳಾಗಂಗಿಲ್ಲ ಹಂಗೆ ಹೆದರಿಸ್ಬಿಟ್ರೆ. ಸೊ ಅವಾಗ ಭಾಳ ಕೆಟ್ಟ ಬೇಜಾರಾಯ್ತು. ನನ್ನ ಹಸ್ಬೆಂಡ್ ಬಂದಿಂದ ನಾನಂತೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ನಿ. ಆಮೇಲೆ ಅವ್ರು ಹೇಳಿದ್ರೆ ಆ ಥರ ಏನಿರಂಗಿಲ್ಲ, ಸೊ ನೋಡೋಣ, ನೀನೇನು ಆ ಥರ ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಆ ಥರ ಹೇಳೋರು ಇರ್ತಾರೆ, ನಿಂಗೆ ಡಾಕ್ಟ್ರ್ ಹೇಳ್ಯಾರಲ್ಲ ಅದು ನಾರ್ಮಲ್ ರೇಂಜಿಗೆ ಬಂತಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಕೈತಿ ಅಂಥೇಳಿ. ನಾನು ಇನ್ನೊಂದು ಏನು ಫಾಲೋ ಅಪ್ ಮಾಡಿದ್ನಿ ಅಂದ್ರೆ ಫೆಬ್ಬಿಂದ ನಂಗೆ ಗೊತ್ತಾಗಿಂದ ನಾನು ಇನ್ನೊಬ್ರಿಗೆ ಅಂದ್ರೆ ನಂದು ಕ್ಲೋಸ್ ಸಿಸ್ಟರ್ ಒಬ್ರು ಇದ್ದಾರೆ, ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ನಿ. ಅವ್ರು ನಂಗೆ ಏನು ಹೇಳಿದ್ರೆ, ಇವನ್ ನನಗೂ ಥೈರಾಯ್ಡ್ ಇದೆ, ನಾನು ಒಂಥರ ಏನಂದ್ರೆ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡತ್ತೀನಿ ಆವಾಗಿಂದ ಅಂತ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು ಏನು ಮಾಡ್ಬೇಕಂತ ಹೇಳಿ. ಸೊ ನಾನು ಮುಂಚೆ ಎಲ್ಲ ಯಾವ ಥರ ಇತ್ತಂದ್ರೆ ವಾಕಿಂಗ್ ಇರ್ಬೋದು, ಆ ಥರ ನಾನು ಏನೂ ಮಾಡ್ತಿರ್ಲಿಲ್ಲ, ಸುಮ್ಮನೆ 7 ಗಂಟೆಗೆ ಹೇಳೋದು ಆ ಥರ ಎಲ್ಲ ಇತ್ತು. ಯಾಕಂದ್ರೆ ನಾನು ವಾಕಿಂಗ್ ಅಂದ್ರೆ ನನ್ನ ತಲೆಯೊಳಗೆ ಏನಿದ್ರೆ ದಪ್ಪ ಇದ್ರೆ ವಾಕಿಂಗ್ ಮಾಡ್ಬೇಕು, ನಾನು ಆ್ಯಕ್ಚುಲಿ ಸಣ್ಣ ಇದೆಲ್ಲ ನಾನೇ ವಾಕ್ ಮಾಡ್ಬೇಕಂತ ಆ ಥರ ಮೈಂಡ್ ಸೆಟ್ ಇತ್ತು. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ ನಾನು ಬಿಫೋರ್ ಮ್ಯಾರೇಜ್ ಇದ್ದಿದ್ದು 35 kg. ಆಫ್ಟರ್ ಮ್ಯಾರೇಜ್ ಏನಾಗತ್ತಂದ್ರೆ 2 years ಒಳಗೆ 21, 22 ಅಂದ್ರೆ ನಾನು 49ಗೆ ಹೋಗ್ಬಿಟ್ಟಿದ್ನಿ. ಅದೊಂದು ತಲೆಯೊಳಗಿತ್ತು ನಂದು ಸಡನ್ ವೇಟ್ ಗೇನ್, ಅಂದ್ರೆ ಒಮ್ಮೆಲೇ 49 ಆಗಲಿಲ್ಲ, 2 years ಒಳಗೆ ನಂದು 35ಇಂದ ಹಿಡಿದು 49 ಆಯಿತು. ನಾನು ಅಂದ್ಕೊಂಡು ಮದುವೆ ಆದಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಆಕೈತಿ, ಆ ರೀಸನ್ ಅಂದ್ಕೊಂಡಿದ್ನಿ. ಬಟ್ ನಂಗೆ ಡಾಕ್ಟರ್ಸ್ ಹೇಳಿದ್ದೇನೆಂದ್ರೆ ನಿಂದು ಥೈರಾಯ್ಡ್ ಪ್ರಾಬ್ಲಮಿಂದ ನಿಂದು ವೇಟ್ ಗೇನ್ ಆಗೈತಿ ಅಂಥೇಳಿ. ನಾನು ಫೆಬ್, ಮಾರ್ಚ್, ಏಪ್ರಿಲ್ ಪೂರ್ತಿ ಏನು ಮಾಡಿದ್ನಿ ಅಂದ್ರೆ ವಾಕ್ ಮಾಡೋದು, ಆಮೇಲೆ ಶುಗರ್ ಕಂಪ್ಲೀಟಿಗೆ ಬಿಟ್ಬಿಟ್ನಿ ನಾನು. ಯಾಕಂದ್ರೆ ನಂಗೆ ಮುಂಚೆಯಿಂದನೂ ಚಾ ಅಂದ್ರೆ ಭಾಳ ಇಷ್ಟ ಆಕೈತಿ, ಇವಾಗೂ ಕುಡಿತೇನೆ ನಾನು. ಅವಾಗೇನು ಸಂಕಲ್ಪ ಮಾಡ್ಕೊಂಡ್ಬಿಟ್ನಿ ಅಂದ್ರೆ ನಾನು ಹಂಗಂದ್ರೆ ಬಿಡಂಗಿಲ್ಲ ಅಂಥೇಳಿ ದೇವರಿಗೆ ಒಂಥರ ಕೇಳ್ಕೊಂಡ್ಬಿಟ್ನಿ. ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ನಾನು ಇನ್ಮೇಲಿಂದ ಶುಗರ್ ಐಟಮ್ಸ್ ಏನೂ ತಿನ್ನಂಗಿಲ್ಲ, ಶುಗರ್ ಬಿಟ್ಬಿಡ್ತೀನಿ ಅಂಥೇಳಿ. ಸೊ ಫೆಬ್ಬಿಂದ ಹಿಡಿದು ಅಪ್ ಟು ನಂದು ಪ್ರೆಗ್ನೆನ್ಸಿ ಕಂಪ್ಲೀಟ್ ನಾನು ಶುಗರ್ ತೊಗೊಂಡಿಲ್ಲ. ಆಫ್ಟರ್ ಡೆಲಿವರಿ ನಾನು ಸ್ಟಾರ್ಟ್ ಮಾಡಿದ್ದೆ ಮತ್ತು ಶುಗರ್ ತಿನ್ನೋಕೆ. ಆವಾಗಿಂದ ನಂದು ಏನಾಯ್ತು, ವೇಟ್ ರೆಡ್ಯೂಸ್ ಆಕ್ಕೊಂತ ಬಂತು. ಆಮೇಲೆ ನಾನು ಚೆಕ್ ಮಾಡಿಸಿದಾಗ ನಂದು 7 point ಏನೋ ತೋರಿಸ್ತು. ಬಟ್ ಡಾಕ್ಟ್ರು ನಂಗೆ ಅವಾಗೂ ಏನು ಹೇಳಿದ್ರು ಅಂದ್ರೆ 7 ಅಂದ್ರೂ ಇಟ್ಸ್ ಹೈ ನಿಂಗೆ, ಸೊ ನೀನೇನು ಮಾಡ 50 mgನ ಬಿಟ್ಟು 75 mcgಗೆ ತೊಗೊಂಡು ನೋಡಲ್ಲ ಅಂತಂದ್ರೆ. ಸೊ ನಾನು ಆಮೇಲೆ ಏನು ಮಾಡಿದ್ನಿ, ಏಪ್ರಿಲಿಂದ 75 mcg ಸ್ಟಾರ್ಟ್ ಮಾಡಿ ಆಮೇಲೆ ಇದು ಚಾಲು ಇತ್ತು ನಂದು ದಿನ ವಾಕಿಂಗ್ ಮಾಡೋದಿರ್ಬೋದು. ಆಮೇಲೆ ಏನೇನು ಫುಡ್ ಸ್ಟೈಲ್ ಒಳಗೆ ಫುಡ್ ಚೇಂಜ್ ಮಾಡ್ಕೊಂಡು ನಾನು ಏನಂದರೆ ಎಲ್ಲ ಥರದ್ದು ಫುಡ್ಡು. ಮುಂಚೆ ಏನಂದ್ರೆ ಬರೀ ರೈಸ್ ಸಾಂಬಾರು ಈ ಥರ ಅಷ್ಟೇ ತಿಂತಿದ್ದೆ ನಾನು. ಆಮೇಲೆ ಏನಾಯ್ತು, ಎಲ್ಲ ಥರ ಅಂದ್ರೆ ತರಕಾರಿ ಇರ್ಬೋದು, ಆಮೇಲೆ ರಾಗಿ, ನಮ್ಮ ಕಡೆ ಏನಂದ್ರೆ ಜೋಳದ ರೊಟ್ಟಿ ಭಾಳ ಮಾಡ್ತಾರೆ, ಬಟ್ ನಾನು ಮುಂಚೆನೇ ತಿಂತಿರಲಿಲ್ಲ. ಆಮೇಲೆ ಏನು ಮಾಡತ್ನಿ, ಒಂದಿನ ಜೋಳದ ರೊಟ್ಟಿ, ಆಮೇಲೆ ಚಪಾತಿ, ರಾಗಿ ಮುದ್ದೆ, ಈ ಥರ ಎಲ್ಲ ಅಂದ್ರೆ ನಾನ್ ವೆಜ್ಜು ತಿಂತೇನೆ ನಾನು. ಬಟ್ ನಾನ್ ವೆಜ್ಜು ಅಂದ್ರೆ ಹೆಂಗಂದ್ರೆ ಬರೀ ರೈಸ್ ಸಾಂಬಾರು ಆ ಥರ ಅಷ್ಟೇ ತಿನ್ಕೊಂಡಿದ್ದಳು ನಾನು ಮುಂಚೆಯಿಂದ. ಎಲ್ಲ ರೀತಿ ಊಟ ಮಾಡತ್ನಿ. ಆಮೇಲೆ ವಾಕಿಂಗ್ ಮಾರ್ನಿಂಗು ಮಾಡ್ತಿದ್ನಿ, ಆಮೇಲೆ ಈವ್ನಿಂಗು ಮಾಡ್ತಿದ್ನಿ. ಆಮೇಲೆ ಇನ್ನೊಂದು ಏನಂದ್ರೆ ಈ ಥರ ಎಲ್ಲ ವೆಜ್ಜಿಸ್ ತಿಂದು ವಾಕಿಂಗ್ ಮಾಡೋದ್ರಿಂದ ನಮ್ಮ ಥೈರಾಯ್ಡಿನ ಕಡಿಮೆ ಆಗಂಗಿಲ್ಲ, ಯಾಕಂದ್ರೆ ಮೆಡಿಕೇಶನ್ ಇರ್ತೈತಿ. ಇನ್ನೊಂದು ಏನಂದ್ರೆ ಫಿಸಿಕಲಿ ನಾವು ಇವೆಲ್ಲ ಬಿಟ್ಟು ಇಲ್ಲ ನಂದು ಕಡಿಮೆ ಆಕೈತಿ, ಥೈರಾಯ್ಡ್ ನಾರ್ಮಲ್ ಬರ್ತೈತಿ, ಅದನ್ನ ತಲೆಯಾಗಿ ಇಟ್ಕೊಂಡು ನಾನು ಇದನ್ನೆಲ್ಲ ಫಾಲೋ ಮಾಡಿದ್ನಿ. ಸೊ ಜೂನ್, ಜುಲೈ, ಆಗಸ್ಟ್ ಇದೆಲ್ಲ ಹೋಗಿ ಮತ್ತೆ ಪುನಃ ನಾನು ಚೆಕ್ ಮಾಡಿಸಿದ್ನಿ ಡಾಕ್ಟರ್ ಕಡೆ. ಸೊ ಅವಾಗ ಸರ್ಪ್ರೈಸಿಂಗ್ಲಿ ನಂದು 4.8 ಏನೋ ಬಂತು. 3rd ಟೈಮ್ ನಾನು ಚೆಕ್ ಮಾಡಿಸಿದಾಗ 4.8 ಅಂದ್ರೆ 4.2 ಒಳಗಿರ್ಬೇಕು. 4.8 ಅಂದ್ರೆ ನಂಗೆ ಒಂಥರ ಖುಷಿ ಆಯ್ತು. ಅವಾಗ ಡಾಕ್ಟ್ರ್ ಏನಂದ್ರೆ, ನೀವು ಇವಾಗ ಪ್ಲ್ಯಾನ್ ಮಾಡ್ಬೋದು ಬೇಬಿಗೆ, ಏನು ಪ್ರಾಬ್ಲಮ್ ಇಲ್ಲ, ಅದು ಮತ್ತು ಇನ್ನು ನಾರ್ಮಲ್ ಬರ್ತೈತಿ ಅಂಥೇಳಿ. ಸೊ ನಾವಾಗೂ ಬೇಡ ಸುಮ್ಮನೆ ರಿಸ್ಕ್ ಯಾಕೆ ತೊಗೊಳ್ಳೋದು ಅಂಥೇಳಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು 3 months ನಾನು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಅಂದ್ರೆ ನಮ್ಮದು ಫ್ಯಾಮಿಲಿ ಒಳಗೆ ಒಂದು ಮದುವೆನೂ ಇತ್ತು. ಅದು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಮತ್ತೆ ಡಾಕ್ಟ್ರನಿಗೆ ಒಂದು ಸಲ ಮೀಟ್ ಮಾಡಿ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ತೊಗೊಂಡು ಐ ಥಿಂಕ್ ಅಕ್ಟೋಬರ್, ನವೆಂಬರ್ ಅನ್ಸುತ್ತೆ 2 months ಕಂಪ್ಲೀಟ್ ನಾನು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡು. ಸೊ ಆನ್ ಡಿಸೆಂಬರ್ 28ಗೆ ನಮ್ಮದು ಮ್ಯಾರೇಜ್ ಆಗಿ 3 years ಕಂಪ್ಲೀಟ್ ಆಗ್ತಿತ್ತು. ಆ್ಯಕ್ಚುಲಿ ನಂದು ಡಿಸೆಂಬರ್ 27ಗೆ ಪೀರಿಯಡ್ ಆಗಬೇಕಿತ್ತು. ಸೊ
ಗಾಡ್ ಗ್ರೇಸ್ ನಂಗೆ ಅವಾಗ ಪೀರಿಯಡ್ ಮಿಸ್ ಆಯಿತು. ಫಸ್ಟ್ ಟೈಮ್ ನಂದು ಈ ಮೆಚೋರ್ಡ್ ಆದಾಗಿಂದ ಹಿಡಿದು ಅಲ್ಲಿ ಮಟ್ಟನೂ 28 ಡೇಸ್ ಸೈಕಲ್ ಯಾವಾಗಲೂ ಸ್ಕಿಪ್ ಆಗಿರಲಿಲ್ಲ. ಸೊ ಅದು ಮಿಸ್ ಆಯಿತು. ಮಿಸ್ ಆಗಿಂದ ಗೊತ್ತಲ್ಲ, ಮನ್ಯಾಗ ನಾನು ಪ್ರೆಗ್ನೆಂಟ್ ನ್ಯೂಸ್ ಎಲ್ಲ ತಂದು ಚೆಕ್ ಮಾಡ್ಕೊಂಡು ಸೊ ಪಾಸಿಟಿವ್ ಬಂತು. ಇಷ್ಟು ನಂದು ಥೈರಾಯ್ಡ್ ಜರ್ನಿ. ಥೈರಾಯ್ಡ್ ಇದ್ರೆ ಮಕ್ಕಳಾಗಂಗಿಲ್ಲ, ಅದೆಲ್ಲ ತಲೆಯಾಗಿನ ತೆಗೀರಿ. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ನೀವು ಫಸ್ಟ್ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರಿ. ಇವ್ರ ಮಾತು ಕೇಳೋಕೆ ಹೋಗ್ಬೇಡ್ರಿ, ಆಯ್ತಪ್ಪ. 2 ಮಿನಿಟ್ಸ್ ಓಕೆ. ಸೊ ಅದೆಲ್ಲ ತಲೆಯಾಗಿನ ತೆಗೀರಿ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಸೊ ನಾನು ಥ್ರೂ ಔಟ್ ಪ್ರೆಗ್ನೆನ್ಸಿ ಆಮೇಲೆ ಟಿಲ್ ನಾವು ಬೇಬಿಯಾಗಿ ನಂಗೆ ಇವಾಗ 6 ಮಂತ್ಸ್ ಕಂಪ್ಲೀಟ್ ಆಯಿತು. ಇವಾಗ ನಾನು 75 mg ಟ್ಯಾಬ್ಲೆಟ್ಸ್ನ ತೊಗೊಳ್ತೀನಿ. ಯಾಕಂದರೆ ನಾನು ಆಫ್ಟರ್ ಡೆಲಿವರಿ ಇನ್ನೂ ಒಂದ್ಸಲನೂ ಬ್ಲಡ್ ಚೆಕ್ ಮಾಡಿಸಿಲ್ಲ, ನೋಡಬೇಕು. ಅಂದರೆ ಯಾವಾಗ ಮಾಡಿದ್ರು ಅಂದರೆ ಡೆಲಿವರಿ ನೆಕ್ಸ್ಟ್ ಡೇನ ಪಾಪುಗೆ ಬ್ಲಡ್ ಸ್ಯಾಂಪಲ್ ತೊಗೊಂಡಿದ್ರು, ಆಮೇಲೆ ನನಗೂ ತೊಗೊಂಡಿದ್ರು. ಅವಾಗೆಲ್ಲ ನಾರ್ಮಲ್ ಇತ್ತು ಪಾಪುದು. ಯಾಕಂದ್ರೆ ಅಂದ್ರೆ ಇವಾಗ ನಮಗೆ ಥೈರಾಯ್ಡ್ ಇರ್ತೈತಲ್ಲ, ಮೇ ಬಿ ಸಮ್ ಕೇಸಸ್ ಒಳಗೆ ಏನಾಕೈತಿ ಪಾಪುಗೂ ಅದು ಬರೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಪಾಪುಗೇನು ಬರಲಿಲ್ಲ, ನಮ್ಮದೆಲ್ಲ ನಾರ್ಮಲ್ ಇತ್ತು. ನಂದು ಕೇಸ್ ಒಳಗೆ ಹೆಂಗಾಯ್ತಂದ್ರೆ, ಈಗ ಒಮ್ಮೊಮ್ಮೆ ಥೈರಾಯ್ಡ್ ಏನಕ್ಕೈತಿ ಅಂದ್ರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿಂದ ಒಬ್ಬೊಬ್ರಿಗೆ ಬರ್ತೈತಿ, ಬಿಫೋರ್ ಒಬ್ಬೊಬ್ರಿಗೆ ಇರ್ತೈತಿ. ಬಟ್ ನಂಗೆ ಗೊತ್ತಾಗಿದ್ದು ಹಂಗೆ ಹೇಳಿದ್ನಲ್ಲ ಇನ್ಸಿಡೆಂಟಾಗಿ, ನಾನೇನು ಫೀವರ್ ಇದ್ದಿದ್ದಕ್ಕೆ ಹೋಗಿ ನಂಗೆ ಅವಾಗ ಗೊತ್ತಾಗಿತ್ತು ಥೈರಾಯ್ಡ್ ಬಗ್ಗೆ. ನಂಗೆ ಗೊತ್ತಾಗಿ ನಾನೇನು ಅನ್ಕೊಂಡು ಹೆರಿಟೇಟರಿಯಿಂದ ಬರ್ತೈತಂದ್ರೆ ಮಮ್ಮಿಗೂ ಇರ್ಬೋದೇನು, ಯಾಕಂದ್ರೆ ಅವರು ಒಮ್ಮೊಮ್ಮೆ ಮೊಣಕಾಲು ನೋವು ಅಂತ ಹೇಳ್ತಿದ್ರು. ಹಾಗಾಗಿ ನಾವು ಮಮ್ಮಿಗೆ ಒಂದು ಸಲ ಚೆಕ್ ಮಾಡಿಸಿದ್ವಿ. ಆ್ಯಕ್ಚುಲಿ ಅವ್ರಿಗೂ ಇತ್ತು. ಅವಾಗಿಂದ ಇವಾಗಿನವರೆಗೂ ಅವರು 25 mg ಟ್ಯಾಬ್ಲೆಟ್ ತೊಗೋತಾರೆ. ಸೊ ನಮ್ಮ ಫ್ಯಾಮ್ಲಿ ಒಳಗಂದ್ರೆ ಮಮ್ಮಿಗೆ ಪಪ್ಪಾಗ ಈ ಥರ ಯಾರಿಗಾದರೂ ಇದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಮುಂಚೆ ಎಲ್ಲ ಮಮ್ಮಿ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಮೆಡಿಸನ್ಸ್ ಇರಲಿಲ್ಲಲ್ಲ, ಸೊ ಅವ್ರೇನು ಮೆಡಿಸನ್ ತೊಗೊಂಡಿಲ್ಲ. ಹಾಗಾಗಿ ನನಗೆ ಬಂದಿರಬಹುದು ಅಂತ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ನಾನೇನು ಥ್ರೂ ಔಟ್ ಪ್ರೆಗ್ನೆನ್ಸಿನೂ ತೊಗೊಂಡು ಇವಾಗೂ ತೊಗೊಳ್ತೀನಿ, ಬಿಕಾಸ್ ನಾನು ಫೀಡ್ ಮಾಡ್ತೇನಲ್ಲ. ಹಾಗಾಗಿ ಇವಾಗೂ 75 mg ತೊಗೊಳತ್ತೀನಿ. ನೋಡಬೇಕು, ಇನ್ನು ಸ್ವಲ್ಪ ದಿನ ಬಿಟ್ಟು ಹೋಗಿ ನಾನು ಬ್ಲಡ್ ಸ್ಯಾಂಪಲ್ ಕೊಟ್ಟು, ಇಫ್ ಇನ್ ಕೇಸ್ ಅದು ನಾರ್ಮಲ್ ಇದ್ದು ಡಾಕ್ಟ್ರು ನೀವು mg ರೆಡ್ಯೂಸ್ ಮಾಡಿ ಅಂದರೆ ನಾನು 50 mg ಆರ್ 25 mg ತೊಗೋಬೇಕು. ಇಷ್ಟೇ. ಅದೊಂದು ಸ್ಮಾಲ್ ಟ್ಯಾಬ್ಲೆಟು ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಬಿಫೋರ್ ಬ್ರೇಕ್ಫಾಸ್ಟ್ ತೊಗೋಬೇಕು. ನಾನೇನು ಮಾಡ್ತೀನಿ ಅಂದರೆ 5:30ಗೆ ಹೇಳ್ತೀನಲ್ಲ, ಎದ್ದ ತಕ್ಷಣ ಬಾಯೆಲ್ಲ ತೊಳ್ಕೊಂಡು ಒಂದು ಗ್ಲಾಸ್ ನೀರು ತೊಗೊಂಡು ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. ತೊಗೊಂಡು ಆಮೇಲೆ ನಂದೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಬೋದು, ಬ್ರಷ್ ಮಾಡ್ತೀನಿ. ಸೊ ನೀವು ಎದ್ದ ತಕ್ಷಣ ತೊಗೊಂಡ್ಬಿಟ್ರೆ ಬೆಸ್ಟ್ ಅಂತ ನನಗೆ ಅನಿಸ್ತೈತಿ. ಸೊ ಇವತ್ತಿನ ಲಾಗ್ ಇಷ್ಟೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೆಲವೊಂದಷ್ಟು ಜನ ಅಂದ್ಕೊಂಡಿರ್ತಾರೆ, ಅಯ್ಯೋ ನಮ್ಗೆ ಥೈರಾಯ್ಡ್ ಇದೆ ಮಕ್ಕಳಾಗಂಗಿಲ್ಲ ಅಂತಂಗೆ. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಅದನ್ನೆಲ್ಲ ತಲೆಯಾಗಿನ ತೆಗೆದು ಹಾಕ್ರಿ, ಸ್ಟ್ರಾಂಗ್ ಆಗಿರಿ ಅಷ್ಟೇ. ಥ್ಯಾಂಕ್ ಯು.